ಈ ಕೇಂದ್ರ ಸರ್ಕಾರ GST ಕಡಿಮೆ ಮಾಡುತ್ತೆ, ಇನ್ನೊಂದ್ ಕಡೆ ಹೊರಗೆ ಹೆಸರು ಚೇಂಜ್ ಮಾಡುತ್ತೆ. ಇದರಿಂದೆಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಕೇಂದ್ರದಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ. GST ಇಂದ ಸುಮಾರು 12 ರಿಂದ 15 ಸಾವಿರ ಕೋಟಿ ಒಂದು ವರ್ಷಕ್ಕೆ ನಷ್ಟ ಆಗ್ತದೆ ರಾಜ್ಯಕ್ಕೆ. ಇದರಿಂದ ಇದೇನಾಗ್ತದೆ, ಎಂಟೈರ್ ಮನ್ರೇಗಾ ಕೇಂದ್ರ ಸರ್ಕಾರನೇ ದುಡ್ಡು ಕೊಡ್ತಾ ಇತ್ತು. ಅದು ಇವತ್ತಿನಿಂದಲ್ಲ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ಇದು 20 ವರ್ಷಗಳ ಹಿಂದೆ ಪ್ರಾರಂಭ ಆಗಬೇಕು. ಅವತ್ತಿನಿಂದ ನಡ್ಕ ಬಂದಿತ್ತು 20 ವರ್ಷಗಳಿಂದ. ಈಗ ಏನಾಗಿದೆ, ಮನ್ರೇಗಾ ಅದನ್ನ ರಿಪೀಲ್ ಮಾಡಿಬಿಟ್ಟಿದ್ದಾರೆ. ರಿಪೀಲ್ ಮಾಡಿ ಈಗ ಮಹಿಳೆಯರು, ಬಡವರು, ಸಣ್ಣ ರೈತರು ಅವರೆಲ್ಲ ಅವರೇ ಸೂಚಿಸ್ತಿದ್ರು. ಕೆಲಸ ಡಿಮ್ಯಾಂಡ್ ಇತ್ತು, ಈಗ ಡಿಮ್ಯಾಂಡ್ ಹೋಗ್ಬಿಟ್ಟದೆ. 100 ದಿನ ಅವ್ರ ಕೆಲಸ ಬೇಕು ಅಂತಂದ್ರೆ ಕೊಡಬೇಕಾಗಿತ್ತು. ಮತ್ತೆ ಇದು ಮೂಲಭೂತವಾದಂತ ಹಕ್ಕು. ಈ ಮೂಲಭೂತ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಕಿತ್ಕೊಂಡಿದೆ. ಇಟ್ ಈಸ್ ಟೋಟಲಿ ರಾಂಗ್. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಟೋಟಲಿ ರಾಂಗ್. ಇದರಿಂದ ಏನಾಗಿದೆ, ರಾಜ್ಯಕ್ಕೆ ಎಷ್ಟು ದೊಡ್ಡ ನಷ್ಟ ಆಗುತ್ತದೆ ಅಂತಂದ್ರೆ, ಇನ್ನು ಮುಂದೆ ಈಗ ಮಾಡಿರ್ತಕ್ಕಂಥ ಎಂತದ್ದು ವಿಬಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಅದು ರಾಮ್ಜಿ ಅಂತಂದ್ರೆ ರಾಮನ ಹೆಸರಲ್ಲ, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ ಅಂತ ಇದೆ. ಸೊ ಈ ಕಾನೂನನ್ನ ಮಾಡಿ ಆ ಕಾನೂನನ್ನ ಮನ್ರೇಗಾ ಕಾನೂನನ್ನ ಬದಲಾಯಿಸಿದ್ದಾರೆ. ಇದರಿಂದ ಏನಾಗುತ್ತೆ, 40% ರಾಜ್ಯ ಸರ್ಕಾರ ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು ಅಂತ ಮಾಡಿದ್ದಾರೆ. ಈಗ ಅಂದ್ರೆ 40% ಅಂದ್ರೆ ಸುಮಾರು 3,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ. 3,000 ಕೋಟಿ. ಇದು ಯಾರ ಕಾರ್ಯಕ್ರಮ? ಇದು ಕಾರ್ಮಿಕರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಸಣ್ಣ ರೈತರು, ಇವ್ರ ಕಾರ್ಯಕ್ರಮ. ಇವ್ರ ನಾಶ ಮಾಡಕ್ ಕೊಟ್ಟಿದ್ದಾರೆ.